ಘಟಕ ಒಂದರಲ್ಲಿ ಎರಡನೆಯದು ಕೀರ್ತನೆಗಳು. ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ. ಬರೆದವರು ವ್ಯಾಸರಾಯರು. ಘಟಕ ಒಂದರಲ್ಲಿ ಮೊದಲನೆಯದು ಕನ್ನಡಿಗರ ಗುಣಸ್ವಭಾವ. ಪಾಠದ ಸಂಪೂರ್ಣ ಮಾಹಿತಿ ಹಿಂದಿನ 2 ವಿಡಿಯೋಗಳ ಮೂಲಕ ಹೇಳಲ್ಪಟ್ಟಿದೆ. ಆಸಕ್ತಿಯುಕ್ತರು ನೋಡಬಹುದು. ಕೃತಿ ಕರ್ತೃ ಪರಿಚಯ. ವ್ಯಾಸರಾಯರು ಕನ್ನಡದ ಪ್ರಮುಖ ಕೀರ್ತನಕಾರರಲ್ಲಿ ವ್ಯಾಸರಾಯರು ಒಬ್ಬರು. ಪುರಂದರಿಗೆ ಗುರುವಾದವರು ಈ ವ್ಯಾಸರಾಯರು. ಮೈಸೂರು ಜಿಲ್ಲೆಯ ಬನ್ನೂರು ಗ್ರಾಮದ ರಾಮಾಚಾರ್ಯ ಮತ್ತು ಸೀತಾಬಾಯಿ ದಂಪತಿಗಳ ಮಗನಾಗಿ ಜನಿಸಿದ ವ್ಯಾಸರಾಯರು. ಇವರ ಒಂದು ಕಾಲ 1447 ರಿಂದ 1548 ಪೂರ್ವಾಶ್ರಮದ ಹೆಸರು ಯತಿರಾಜ. ಸಂಗೀತ ವಿದ್ಯಾ ಸಂಪ್ರದಾಯದ ಪ್ರವರ್ತಕರೆಂದು ಖ್ಯಾತರಾದ ವ್ಯಾಸರಾಯರು ವಿಜಯನಗರ ಅರಸರ ಕಾಲದಲ್ಲಿ ರಾಜಗುರುಗಳಾಗಿ ಕನ್ನಡ ನಾಡಿನ ಭವ್ಯ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸಲು ಅಪಾರವಾಗಿ ಶ್ರಮಿಸಿದರು. ಕನ್ನಡದ ಕೀರ್ತನೆಗಳನ್ನು ತಮ್ಮ ವ್ಯಾಸಪೀಠದ ಮೇಲೆ ಇಟ್ಟು ಅದಕ್ಕೆ ಪುರಂದರೋಪನಿಷತ್ತು ಎಂದು ಕರೆದು ಸಂಸ್ಕೃತ ಪಂಡಿತರ ಬಾಯಿ ಮುಚ್ಚಿಸಿದರು. ಶ್ರೀಪಾದರಾಜನ ನಂತರ ದಾಸ ಸಾಹಿತ್ಯ ಪರಂಪರೆಯನ್ನು ಸಶಕ್ತನಾಗಿ ಬೆಳೆಸಿದ ವ್ಯಾಸರಾಯರ 119 ಕೀರ್ತನೆಗಳು ಲಭ್ಯವಾಗಿದೆ. ಅಂಕಿತ ಪ್ರಧಾನ ಪದ್ಧತಿಯನ್ನು ಆರಂಭಿಸಿದ ವ್ಯಾಸರಾಯರು ಶ್ರೀಕೃಷ್ಣ ಎಂಬ ಅಂಕಿತದಲ್ಲಿ ಕೀರ್ತನೆ ಮತ್ತು ಉಗಾಭೋಗಗಳನ್ನು ರಚಿಸಿದ್ದಾರೆ. ಪುರಂದರದಾಸರು ಮತ್ತು ಕನಕದಾಸರಂತಹ ಶಿಷ್ಯೋತ್ತಮರ ಮೂಲಕ ದಾಸ ಸಾಹಿತ್ಯ ಪರಂಪರೆಯನ್ನು ಬೆಳೆಸಿದ ಹೆಚ್ಚುಗಾರಿಕೆ ವ್ಯಾಸರಾಯರದು. ಪ್ರಬಂಧ ರೂಪದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆಯ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ 2. ಮನುಷ್ಯ ಇಂದ್ರಿಯ ಸುಖಕ್ಕೆ ಆಸೆಪಡದೆ ಸದಾ ಜ್ಞಾನಿ ಸುಜನನಾಗಿದ್ದು ಪರಮಾತ್ಮ ಒಲುಮೆಗೆ ಪಾತ್ರನಾಗಿ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದ ಬಗೆಯನ್ನು ವ್ಯಾಸರಾಯರು ಪ್ರತಿಪಾದಿಸುವುದು ಹೇಗೆ. ಅಥವಾ ಪ್ರಶ್ನೆ 3. ಅಂತರಂಗ ಬಹಿರಂಗ ಶುದ್ಧಿಯ ನೈಜ ಭಕ್ತಿಯೇ ಪರಮಾತ್ಮನ ಒಲುಮೆಗೆ ಮೆಟ್ಟಿಲಾಗಬೇಕು ಎಂಬುದನ್ನು ಪ್ರಸ್ತುತ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆ ಹೇಗೆ ಪ್ರತಿಪಾದಿಸಿದೆ ವಿಶ್ಲೇಷಿಸಿ. ಉತ್ತರ. ಪೀಠಿಕೆ. ಪ್ರಸ್ತುತ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆ ವ್ಯಾಸರಾಯರ ಒಂದು ಶ್ರೇಷ್ಠ ಕೀರ್ತನೆ. ಮನುಷ್ಯ ಇಂದ್ರಿಯ ಸುಖಕ್ಕೆ ಆಸೆ ಪಡದೆ ಸದಾ ಜ್ಞಾನಿ ಸುಜನನಾಗಿದ್ದು ಪರಮಾತ್ಮನ ಒಲುಮೆಗೆ ಪಾತ್ರನಾಗಿ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದ ಬಗೆಯನ್ನು ಹಾಗೂ ಅದರ ಅಗತ್ಯವನ್ನು ವ್ಯಾಸರಾಯರು ಇಲ್ಲಿ ತುಂಬ ಹೃದಯಸ್ಪರ್ಶಿಯಾಗಿ ಪ್ರತಿಪಾದಿಸಿದ್ದಾರೆ. ವಿಷಯ: ಮನುಷ್ಯ ಹೀನ ಇಂದ್ರಿಯ ಸುಖ ಭೋಗಕ್ಕೆ ಆಸೆ ಪಡದೆ ಧ್ಯಾನಿಯಾಗಿರಬೇಕು, ಸುಜನನಾಗಿರಬೇಕು. ಹೀನ ಇಂದ್ರಿಯಗಳನ್ನು ಭೋಗಿಸುವ ನಾಯಿಯಂತಾದರೆ ಆತನಿಗೆ ಯಾವೊಂದು ಸದ್ಗತಿಯೂ ಇಲ್ಲ. ಮೂತ್ರದ ಮನೆಗಾಗಿ ದೇಹವನ್ನು ಬಳಲಿಸಿ ಸೂತ್ರದ ಬೊಂಬೆ ಎನಿಸಿ ಡಾಂಭಿಕ ಸ್ತೋತ್ರ ಮಾಡುತ್ತಾ ಹಿಗ್ಗುವುದಾಗಲಿ ರಾತ್ರಿ ಹಗಲು ಕೆಟ್ಟ ವಾರ್ತೆಯಲ್ಲಿರುವುದಾಗಲಿ ಮನುಷ್ಯ ಬದುಕಬೇಕಾದ ಬಗೆಯೇನಲ್ಲ. ಮನುಷ್ಯ ಧನದಾಸೆ ಅತಿಯಾಗಿ ಕ್ಷುಲ್ಲಕ ಮಹತ್ ಕಾರ್ಯದಲ್ಲಿ ಹೋರಾಡಿದರೂ ಯಾವ ಪ್ರಯೋಜನವಿಲ್ಲ. ಈ ಹಣದಾಸೆಯ ವ್ಯರ್ಥ ಹೋರಾಟಕ್ಕೆ ಒಂದು ಹುಲ್ಲು ಕಡ್ಡಿಯ ಸಹಿತ ದೊರೆಯುವುದಿಲ್ಲ. ಮನೆ ಮನೆಗೆ ಬಾಯ್ತೆರೆದು ನಾಯಿಯಂತೆ ಕಾಲ ಕಳೆಯುವ ಮನುಷ್ಯ ಪಶುವಿಗೆ ಮುನಿತನ ಎಂಬುದು ಅಥವಾ ನೈಜ ಭಕ್ತಿ ಮುಕ್ತಿಗಳೆನ್ನುವುದು ಕನಸಿನ ಮಾತು. ನಾಲಿಗೆಗೆ ರುಚಿ ಹಚ್ಚುವುದು ಒಂದೇ, ಇಂದ್ರಿಯ ಸುಖಕ್ಕೆ ಬಿದ್ದು ಸಾಯುವುದು ಒಂದೇ. ಅದರ ಬಯಕೆ ತೀರದು. ಇಂದ್ರಿಯ ಸುಖದ ಪರಿಯೂ ಹೀಗೆಯೇ. ಕಾಲಕ್ಕೆ ನಾಲಿಗೆ ರುಚಿಯನ್ನು ನೆನೆಸಿ ಹಾಳಾಗಿ ಶೀಲವನ್ನು ಕಳೆದುಕೊಂಡು ಹಲಬುತ್ತಾ ನಡೆದರೆ ಪರರ ಮನೆಯ ಎಂಜಲೇ ಗತಿಯಾಗುತ್ತದೆ. ಅದೇ ಮೇಲಾದ ಸವಿಯಾಗುತ್ತದೆ. ಉಪಸಂಹಾರ. ಆದ್ದರಿಂದ ವ್ಯರ್ಥವಾದ ಇಂದ್ರಿಯ ಸುಖದಾಶೆಯನ್ನು ತ್ಯಜಿಸಿ ಒಲವಿಂದ ಸ್ನಾನ ಧ್ಯಾನವನ್ನರಿತು ಭಕ್ತಿಯ ನೈಜ ಪರಿಯನ್ನರಿತು ಡಂಬಾಚಾರದ ಮೌನತ್ವವನ್ನು ತ್ಯಜಿಸಿ ಮನದಲ್ಲಿ ನಾನಾ ಇಂದ್ರಿಯ ಸುಖಗಳನ್ನು ನೆನೆಸದೆ ಸದಾ ಪರಮಾತ್ಮನ ಒಲುಮೆಗೆ ಪಾತ್ರರಾಗಬೇಕು. ಜೀವನದ ಸತ್ಯವೆಂದರೆ ಪರಮಾತ್ಮನಿಗೆ ಮೊರೆ ಹೋಗುವುದು. ಕೊನೆಗೂ ಜೀವಾತ್ಮಕ್ಕೆ ಪರಮಾತ್ಮನೇ ಗತಿ. ಆದ್ದರಿಂದ ಪರಮಾತ್ಮನ ಒಲುಮೆಗೆ ಪಾತ್ರರಾಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆನ್ನುತ್ತದೆ ಈ ಕೀರ್ತನೆ. ಇನ್ನು ಮುಂದಿನದು ಟಿಪ್ಪಣಿ ಭಾಗ.
ಟಿಪ್ಪಣಿ 1. ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ. ಕೀರ್ತನೆ ಆಶಯವನ್ನು ಕುರಿತು. ಪ್ರಸ್ತುತ ಕೀರ್ತನೆಯನ್ನು ಡಾಕ್ಟರ್ ಟಿ ಎನ್ ನಾಗರತ್ನ ಅವರು ಸಂಪಾದಿಸಿದ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿದ ದಾಸ ಸಾಹಿತ್ಯ ಸೌರಭ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ವ್ಯಾಸರಾಯರ ಶ್ರೇಷ್ಠ ಕೀರ್ತನೆಗಳಲ್ಲಿ ನಾನೆಲ್ಲಿ ಸುಜನ ಕೀರ್ತನೆಯು ಒಂದು. ಮನುಷ್ಯ ಜ್ಞಾನವಂತನಾಗಿ ಸಜ್ಜನನಾಗಿ ಸದಾ ಪರಮಾತ್ಮ ಸ್ಮರಣೆಯಲ್ಲಿದ್ದು ಪರಮಾತ್ಮನ ಒಲುಮೆಗೆ ಪಾತ್ರನಾಗಬೇಕಾದ ಅಗತ್ಯವನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕೀರ್ತನೆಯ ತಿರುಳು. ಆಶಯ ಭಕ್ತಿ, ಜ್ಞಾನ, ವೈರಾಗ್ಯ, ಸಮರ್ಪ ಭಾವಗಳು ವ್ಯಾಸರಾಯರ ಕೀರ್ತನೆಗಳ ಪ್ರಮುಖ ಆಶಯಗಳಾಗಿವೆ. ಆತ್ಮರತಿ, ಆತ್ಮವಂಚನೆಗಳಿಗಿಂತ ಆತ್ಮವಿಮರ್ಶೆ ಒಳ್ಳೆಯ ಮನುಷ್ಯನ ಲಕ್ಷಣ. ಲೋಕದ ಡೊಂಕು ತಿದ್ದುವ ಮೊದಲು ನಮ್ಮ ಡೊಂಕು ತಿದ್ದಿಕೊಳ್ಳಬೇಕು ಎಂಬ ಸದಾಶಯ ಆತ್ಮಾವಲೋಕಕ್ಕೆ ಪ್ರೇರೇಪಿಸುತ್ತದೆ. ವ್ಯಾಸರಾಯರು ಈ ಕೀರ್ತನೆಯಲ್ಲಿ ಪ್ರಾಮಾಣಿಕ ಸ್ವಯಂ ವಿಮರ್ಶೆಗೆ ತಮ್ಮನ್ನು ಒಪ್ಪಿಕೊಂಡಿದ್ದಾರೆ. ಕ್ಷುಲ್ಲಕ ವಿಷಯಗಳ ಬೆನ್ನು ಹತ್ತಿರುವ ಮನುಷ್ಯ ಹೀನವಾದ ಇಂದ್ರಿಯ ಸುಖವನ್ನು ಅನುಭವಿಸುತ್ತಾ ನಾಯಿಯಾಗಿದ್ದಾನೆ. ಮನದ ಕಾಮನೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ವಂಚನೆಯಲ್ಲಿ ಕಾಲ ಕಳೆಯುತ್ತಿದ್ದಾನೆ. ಹಣದಾಸೆಯೇ ಮಹತ್ತರವೆನಿಸಿ ಅದಕ್ಕೂ ಮಿಗಿಲಾದ ಆಧ್ಯಾತ್ಮಿಕ ಚಿಂತನೆಯಂತಹ ಅಮೂಲ್ಯ ವಿಷಯಗಳನ್ನು ಕಡೆಗಣಿಸುತ್ತಿದ್ದಾನೆ. ಲೋಕರುಚಿಗಳನ್ನು ಎಷ್ಟು ಸವಿದರೂ ಆತನ ನಾಲಿಗೆಗೆ ಸಾಲದಾಗುತ್ತದೆ. ಅದಕ್ಕಾಗಿ ಸ್ವಾಭಿಮಾನವನ್ನು ಕಡೆಗಣಿಸಿ ಇನ್ನೊಬ್ಬರ ಎಂಜಲಿಗೆ ಕೈಯೊಡ್ಡು ಹೀನಸ್ಥಿತಿಗೆ ಇಳಿದಿದ್ದಾನೆ. ಸತ್ಯಶುದ್ಧ ಸಮರ್ಪಣಾ ಭಾವದ ಭಕ್ತಿಯ ಅರಿವಿಲ್ಲದೆ ಡಾಂಬಿಕ ಮೌನಿಯಾಗಿದ್ದಾನೆ. ನಿತ್ಯ ಜೀವನದಲ್ಲಿ ಲೌಕಿಕ ಚಿಂತನೆಯಲ್ಲಿ ಮುಳುಗಿ ಗತಿಗೆಟ್ಟು ಹೋಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಆತನನ್ನು ಪರಮಾತ್ಮನೇ ಕಾಯಬೇಕು. ಪರಮಾತ್ಮ ಆತನಿಗೆ ಗತಿಯಾಗಬೇಕು. ಆದ್ದರಿಂದ ಹೀನ ಇಂದ್ರಿಯ ಅಪೇಕ್ಷೆಗಳನ್ನು ಕೈಬಿಟ್ಟು ಪರಮಾತ್ಮನ ಧ್ಯಾನದಲ್ಲಿ ತೊಡಗಿ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕೆನ್ನುತ್ತಾರೆ ವ್ಯಾಸರಾಯರು. ಇದಿಷ್ಟು ಕೀರ್ತನೆಗಳು ಅಧ್ಯಾಯದ ಕೃತಿ, ಕರ್ತೃಪರಿಚಯ ಮತ್ತು ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಹಾಗೂ ಟಿಪ್ಪಣಿ ಭಾಗದ ಸಂಪೂರ್ಣ ವಿವರವಾಗಿದೆ. ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರೆಯೋದಕ್ಕೆ ಹೋಗಬೇಡಿ. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ.